ನಮಸ್ಕಾರ ಕೆಚದ ಕನ್ನಡಿಗರೇ, ನಾನು ಸಂತೋಷ್ ಶುಗರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷ. ನನ್ನ ಜೊತೆ ಇದ್ದಾರೆ ಮಹೇಶ್ ಮೂವಿ ಅವರು, ಅದೇ ತನ್ನಾಗಿ ನಾಗೇಶ್ ರಾಠೋಡ್ ಮತ್ತು ವಿಡಿಯೋನ ಮಾಡ್ತಾ ಇರುವಂಥ ಮಂಜುನಾಥ್ ಅವರು. ಇವತ್ತು ಲೈವ್ ಬರಬೇಕಾದ್ರೆ ಕಾರಣ ಏನಪ್ಪ ಅಂದರೆ, ನಮ್ಮ ಬಾಗಲಕೋಟೆ ನಗರದಲ್ಲಿ ಗುಂಡಿಗಳಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಲೈವ್ ಬಂದಿದ್ದೀವಿ. ಗುಂಡಿಗಳಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಪ್ಪ ಅಂತ ಏನಂತ ನೀವು ಯೋಚನೆ ಮಾಡಿರ್ಬೋದು. ಅದೇನಪ್ಪ ಅಂದರೆ, ಗುಂಡಿಗಳೇನಿದೆಯೋ ಗುಂಡಿಗಳನ್ನು ತಪ್ಪಿಸಿ ಗುಂಡಿಗಳೇನಿದೆಯೋ ಗುಂಡಿಗಳಲ್ಲಿ ಬಿದ್ದು ರಸ್ತೆ ಅಪಘಾತದಲ್ಲಿ ಹೋಗಿದ್ದ ಮೊದಲು ನಾವು ಅದಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದರೆ ಈ ಗುಂಡಿಗಳನ್ನು ಅವ್ರ ಕಣ್ಣು ಗೊತ್ತಾಗ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ಹೂವನ್ನು ತೆಗೆದುಕೊಂಡು ಹೋಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಬಾಗಲಕೋಟೆ ಇದು ರೈಲ್ವೆ ಸ್ಟೇಷನ್ ದಯಮಾಡಿ ನೋಡ್ಬೋದು. ಯಾವ ರೀತಿಯಾಗಿ ಹಲವಾರು ವಾಹನ ಸವಾರರು ಹಾಗೂ ಹಲವಾರು ಇಲ್ಲಿ ಅಡ್ಡಾಡ್ತಾರೆ. ಅಡ್ಡಾಡಲು ಕೂಡ ಈ ಥರ ಇರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ, ಆ ಗುಂಡಿಗಳಿಗೆ ಹೂ ಹಾಕುವ ಮೂಲಕ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೋಡ್ಬೋದು. ಯಾವ ರೀತಿಯಾಗಿ ಇದು ಮೇನ್ ರೋಡು, ಈ ರೋಡಲ್ಲಿ ಇದು ನೋಡಿ, ನೀವು ನೋಡ್ಬೋದು ಬಸ್ಗಳು ಬರುತ್ತೆ, ಈ ಕಡೆ ಬಸ್ ಬರುತ್ತೆ, ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಈ ರೀತಿಯಾಗಿರುವಂಥ ವ್ಯವಸ್ಥೆ ನಮ್ಗೆ ನಡೀತಾ ಇದೆ. ನೋಡಿ, ಹಲವಾರು ಬಸ್ಗಳು ನೀವು ಲೈವ್ ಆಗಿ ನೋಡ್ಬೋದು. ಯಾವ ರೀತಿಯಾಗಿ ಈ ಒಂದು ರಸ್ತೆ ಹದಗೆಟ್ಟರೂ ಕೂಡ ಇಲ್ಲಿರುವಂಥ ನಗರಸಭೆಯವರು ಹಾಗೂ BTD ಅವರು, MLAಗಳು ಏನಪ್ಪ ಮಾಡ್ತಾ ಇದ್ದೀರಾ? ಈ ಒಂದು ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ಕಣ್ಣು ಮುಂದೆ ನೀವು ನೋಡ್ಬೋದು, ಕಣ್ಣು ಮುಂದೆ ಈ ರೀತಿಯಾಗಿದೆ. ಹಲವಾರು ಜನರು ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ ಎಲ್ಲವೂ ಕೂಡ ಈ ರೋಡಲ್ಲಿ ಅಡ್ಡಾಡುತ್ತೆ. ಈ ಗುಂಡಿಗಳಿಂದ ಈಗ ಏನೋ ಪರವಾಗಿಲ್ಲ, ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಮಳೆ ಬಂದ ತಕ್ಷಣ ನೀರು ನಿಂತರೆ ಏನು ಗೊತ್ತಾಗಲ್ಲ. ಈ ಥರ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ಲೈವ್ ಆಗಿ ನಿಮಗೆ ಇರುವಂಥ ವಾಸ್ತವವನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಇದು ಮೇನ್ ರೋಡು, ಹಲವಾರು ಜನರು ಏನು ಅಧಿಕಾರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಎಲ್ಲರೂ ಕೂಡ ಇದೇ ರೋಡಲ್ಲೇ ಅಡ್ಡಾಡ್ತಾರೆ. ಇದೇ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಈ ರೋಡಲ್ಲಿ ಅಡ್ಡಾಡಿಲ್ವಾ? ಅವಾಗ ನಿಮಗೆ ಕಣ್ಣಿಗೆ ಕಾಣಿಲ್ವಾ ಇದು? ಯಾಕಂದ್ರೆ ಇದು ಕೂಡ ಇರೋದು ಮೇನ್ ರೋಡು. ಇಲ್ಲಿ ಇದೇ ರೈಲ್ವೆ ಸ್ಟೇಷನು, ಈ ಮಾರ್ಗವಾಗಿ ಹೋದರೆ ಬಸ್ ಸ್ಟ್ಯಾಂಡು, ಅಂಥದ್ರಲ್ಲೂ ಕೂಡ ಈ ರೀತಿಯಾದ ಗುಂಡಿಗಳು, ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ವ್ಯವಸ್ಥೆ ಬದಲಾಗಬೇಕು. ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಬಾಗಲಕೋಟೆ ಘಟಕ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಹಲವಾರು ಸವಾರರು ಎಂತೆಂಥ ಗಾಡಿಗಳನ್ನು ತಗೊಂಡಿರ್ತಾರೆ. ಇದು ಜನಸಾಮಾನ್ಯರಿಗೆ ಏನಾಗ್ತಾ ಇದೆ ಅಂದರೆ ನೋಡಿ, ಪಾಪ ಈ ವ್ಯಕ್ತಿ ನೋಡಿ, ವಯಸ್ಸಾದವರು ನೋಡಿ, ನಿಮ್ಮ ಕಣ್ಣು ಮುಂದೆ ಯಾವ ರೀತಿಯಾಗಿ ನೋಡಿ, ವಯಸ್ಸಾದವರಾಗಿರ್ಬೋದು, ಈ ಬಸ್ ಅವರಾಗಿರ್ಬೋದು, ಯಾವ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವು ಬರುವ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಒಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ, ಜನಸಾಮಾನ್ಯರು ಈ ರೋಡ್ ಮೇಲೆ ಅಡ್ಡಾಡೋರು ಹಲವಾರು ಬೇಕಾದ್ರೆ ಅಭಿಪ್ರಾಯ ಕೇಳೋಣ. ಇಲ್ಲಿರುವಂಥ ಜನರ ಅಭಿಪ್ರಾಯ ಕೇಳೋಣ. ಎಷ್ಟು ವರ್ಷದಿಂದ ಆಯಿತು ಏನಂತಲೂ ಕೇಳೋಣ. ಬೇಕಾದರೆ ಇಲ್ಲಿರುವಂಥ ಇವ್ರಿಗೆ ಮಾತಾಡ್ಸೋಣ. ಇಲ್ಲಿದ್ದಾರೆ ನೋಡಿ, ಪಾಪ ಇದು ಎಷ್ಟು ಶಾಸ್ತ್ರ ಹಿಂಗಾಗಿದ್ದು? ಇದು ಕಂಟಿನ್ಯೂ ಐತ್ರಿ. ಇದು ಬರೀ ಇದಕ್ಕೆ ಯಾರು ಬಂದು ಮಣ್ಣು ಹಾಕ್ತಾರೆ, ಮಣ್ಣು ಹಾಕೋದು, ಅದು ಮಂದಿಗೆ ಹಾಕೊಂಡು ಬಿದ್ದಾರ. ಕೆಲವೊಂದು ಬೆಟ್ಟು ಹಚ್ಕೊಂಡು ಹೋಗ್ಯಾರ. ಮತ್ತೆ ಯಾರಿಗೆ ಹೇಳ್ಬೇಕು? ಗಾಡಿ ಬಂದು ನೀರಾಗ ಬಂದು ಬಿದ್ದು ಎಷ್ಟೋ ಮಂದಿ ಹೋಗ್ಯಾರ. ಮತ್ತು ಅವ್ರು ಬಿದ್ದವ್ರು ಸುಮ್ಮನೆ ಹೋಗ್ಬಿಟ್ಟು ಬಸ್ ರದ್ದು ಸಿಗ್ತೈತಲ್ಲ ಹೋಗೋತ್ನಾಗ. ಮತ್ತು ಅದನ್ನ ಯಾರು ರಿಪೇರಿ ಮಾಡೋರ ಇಲ್ಲ, ಬರೀ ಮಣ್ಣು ಹಾಕ್ತಾರೆ. 3 ದಿನದಾಗ ಕಿತ್ತು ಈಗ ಪಾಪ ಇಲ್ಲಿ ಸ್ಥಳೀಯ ಅವ್ರು ನೋಡಿದ ಕಣ್ಣಾರು ನೋಡ್ತಾ ಇದ್ರೆ ರಗಡು ಮಂದಿ ಬಿದ್ದಾರು ನೋಡ್ರಿ. ಕರ್ನಾಟಕ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಲ್ಲಿರುವಂಥ MLA ಅಧಿಕಾರಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಹಲವಾರು ರೀತಿಯ ಜನರು ಇಲ್ಲಿ ಬಿದ್ದಿದ್ದಾರಂತೆ. ಬಿದ್ದರೂ ಕೂಡ ಯಾಕೆ ಮೊನ್ನೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆದಾಗ ನೀವು ಈ ರೋಡಲ್ಲಿ ಅಡ್ಡಾಡಿಲ್ವಾ? ಮಾನ್ಯ ಜಿಲ್ಲಾಧಿಕಾರಿಗಳೇ, ತಹಸೀಲ್ದಾರ್ರೇ,
ಈ ರೋಡಲ್ಲಿ ನೀವು ಅಡ್ಡಾಡಿಲ್ವಾ? ಈ ರೋಡಲ್ಲಿ ನಿಮ್ಗೆ ಗೊತ್ತಿಲ್ವಾ? ಈ ರೋಡಲ್ಲಿ ನೀವು ಬಂದೇ ಇಲ್ವಾ? ನೀವು ಬಂದಿದ್ರೆ ನಿಮಗೆ ಈ ರೋಡಿನ ವ್ಯವಸ್ಥೆ ನಿಮಗೆ ಕಣ್ಣು ಕಾಣ್ತಾ ಇತ್ತು. ಇದೊಂದಂತಲ್ಲ, ಬಾಗಲಕೋಟೆಯಲ್ಲಿ ಹಲವಾರು ಕಡೆ ಇದೇ ರೀತಿಯಾಗಿದೆ. ಇದೇ ರೀತಿಯಾದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆ. ಮಳೆ ಆದರೆ ನಿಜವಾಗ್ಲೂ ಇದೇನು ಗೊತ್ತಾಗಲ್ಲ. ಮೇಲೆ ಒಂದು ಮಣ್ಣನ್ನು ಹಾಕ್ತಾರೆ, ಕೆಂಪು ಮಣ್ಣು, ಅದನ್ನು ಹಾಕಿ ಆಯಿತು ಮುಚ್ಚಿದೀವಿ ಅಂತ ಹೇಳ್ತಿರಲ್ಲ. ಸ್ವಾಮಿ ನೋಡ್ರಿ, ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನರು. ದಯವಿಟ್ಟು ನಾವು ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ಒಂದು ಗುಂಡಿಗಳನ್ನು ಎಲ್ಲಿವರೆಗೂ ನೀವು ಮುಚ್ಚೋದಿಲ್ಲ. ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಗುಂಡಿಗೆ ಶ್ರದ್ಧಾಂಜಲಿ ಹೂವಿನ ಹಾರವನ್ನು ಹಾಕಿ ಹೂ ಹಾಕುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗುಂಡಿಯನ್ನು ನೀವು ಮುಚ್ಚಲಿಲ್ಲ ಅಂದರೆ ಅದಕ್ಕೆ ಉಗ್ರವಾದ ಹೋರಾಟವನ್ನು, ಅದಕ್ಕೇನು ಬೇಕಾದ ಹೋರಾಟವನ್ನು ಮಾಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಸೈನಿಕರು ನಾವು ರೆಡಿಯಾಗಿರ್ತೀವಿ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಇಲ್ಲಿರುವಂಥ MLA ಅವರಿಗೆ ಕೈ ಮುಗಿದು ಹಾಗೂ ಅಧಿಕಾರಿಗಳಿಗೂ ಕೈ ಮುಗಿದು ಹೇಳ್ತಾ ಇದ್ದೀವಿ. ಮಾನ್ಯ DC ಮೇಡಮ್ರೆ, ನಿಮಗೂ ಕೂಡ ಕೈ ಮುಗಿದು ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಎಚ್ಚೆತ್ತುಕೊಂಡು ಜನರು ಪ್ರಾಣ ಹೋಗೋ ಮುಂಚೆನೇ ದಯಮಾಡಿ ಈ ರೋಡನ್ನು ಸರಿ ಮಾಡಿ. ಇಷ್ಟೇ ಹೇಳ್ತಾ ನಾನು ಇಲ್ಲಿಗೆ ಲೈವನ್ನು ಬಂದ್ ಮಾಡ್ತೀನಿ. ಜೈ KRS.